Hello friends, ವೆಲ್ಕಮ್ ಟು ಮೈ ಚಾನಲ್ ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೀಬೋರ್ಡ್ ಒಳಗಡೆ ಏನೇನಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ನಿಮ್ಗೆಲ್ಲರಿಗೂ ಏನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ, ಕೀಬೋರ್ಡ್ ಹೇಗೆ ವರ್ಕ್ ಆಗ್ಬೋದು ಅಥವಾ ಏನು ಇರ್ಬೋದು ಅದ್ರ ಒಳಗಡೆ ಅನ್ನೋ ಕ್ಯೂರಿಯಾಸಿಟಿ ಇದೆಯಲ್ಲ. ಸೊ ಫ್ರೆಂಡ್ಸ್, ಆ ಕೀಬೋರ್ಡ್ ಒಳಗೆ ಏನೇನಿದೆ ಅನ್ನೋದನ್ನು ಇವತ್ತಿನ ವಿಡಿಯೋ ತೋರಿಸ್ತೀನಿ. ತೋರಿಸೋಕ್ಕಿಂತ ಮೊದಲೇ ಯಾರು ನನ್ನ ಚಾನಲನ್ನು ಹೊಸಬ್ರು ನೋಡ್ತಾ ಇದ್ದೀರೋ ಸೊ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿರಿ. ಸೊ ಈಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಲೈಕ್ ಬಟನ್ ಪ್ರೆಸ್ ಮಾಡಿದ್ರಲ್ಲ, ಸೊ ಈಗ ಲೆಟ್ಸ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ಸೊ ಈಗ ನಾನು ಇದರ ಬಿಚ್ಕೊಳ್ಬೇಕಾಗಿರುತ್ತೆ. ಸೊ ನಾನು ಇದು ಬಿಚ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಸೊ ಇದರಲ್ಲಿ ತುಂಬ ನಟ್ಗಳಿದೆ. ಸೊ ಈ ನಟ್ಗಳೆಲ್ಲ ತೆಗಿತಾ ಇರಬೇಕು. ಓಕೆ, ಸೊ ಇದನ್ನು ಒಂದು ಬಿಡದಂಗೆ ತೆಗಿತಾ ಹೋಗ್ಬೇಕು, ಇಲ್ಲ ಅಂತಂದರೆ ಸೊ ಅದು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟೊಂದು ನಟ್ಗಳಿದೆ ಒಂದು ಕೀಬೋರ್ಡಲ್ಲಿ. ಸೊ ಅದರ ಅಲೈನ್ಮೆಂಟ್ ಅಂದರೆ ಕರೆಕ್ಟ್ ಫಿಟ್ ಕೂತ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ ಇಷ್ಟೊಂದು ನೆಟ್ಗಳನ್ನು ಅವರು ಸೆಟ್ ಮಾಡಿಟ್ಟಿರ್ತಾರೆ. ಓಕೆ ಫ್ರೆಂಡ್ಸ್, ಸೊ ಇದಾಯಿತು. ಸೊ ಈಗ ಕೀಬೋರ್ಡನ್ನು ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಸೊ ಇದರಲ್ಲಿ ಯಾವುದೇ ಒಂದು ಬೋರ್ಡ್ಗಳನ್ನು ಸೆಟ್ ಮಾಡಿಟ್ಟಿರೋದಿಲ್ಲ. ಅವರು ಒಂದು ಪ್ಲಾಸ್ಟಿಕ್ ಪೇಪರ್ ಇದೆಯಲ್ಲ, ಈ ಪ್ಲಾಸ್ಟಿಕ್ ಪೇಪರನ್ನು ಅಲೈನ್ ಮಾಡಿರ್ತಾರೆ. ಸೊ ಇದರಲ್ಲಿ ಏನಿರುತ್ತೆ ಕೇಳಿದ್ರೆ ಒಂದು ಸಿಲಿಕಾನ್ ಲೈನ್ಗಳನ್ನು ಹಾಕಿರ್ತಾರೆ. ಓಕೆ, ಸೊ ಈ ಒಂದು ಲೈನ್ ಮುಖಾಂತರ ಅದೇನಾಗುತ್ತೆ, ನಾವೇನು ಟೈಪ್ ಮಾಡ್ತೀವಿ ಅದನ್ನು ಇನ್ಪುಟ್ಟನ್ನು ಏನು ಮಾಡುತ್ತೆ, ಕಂಪ್ಯೂಟ್ರಿಗೆ ಫೀಡ್ ಮಾಡುತ್ತೆ. ಇಲ್ಲಿ ಯಾವುದೇ ಬೋರ್ಡ್ಗಳಿರೋದಿಲ್ಲ ಇದು. ಸೊ ಇದು ಕೀಸ್ಗಳಿದೆ. ಓಕೆ, ಸೊ ಇಲ್ಲಿ ಕೀಸಲ್ಲಿ ತುಂಬ ಪ್ಲಾಸ್ಟಿಕ್ಗಳನ್ನು ಸೆಟ್ ಮಾಡಿಟ್ಟಿದ್ದಾರೆ. ಸೊ ಇದರಲ್ಲಿ ಓಕೆ, ಸೊ ಇದರಲ್ಲಿ ಯಾವುದೇ ಬೋರ್ಡ್ಗಳು ಇಲ್ಲ ಅಲ್ವಾ. ಸೊ ಒಂದು ಮಾತ್ರ ಇದು ಪವರ್ ಕಾಣಿಸ್ಲಿಕ್ಕೆ, ಅಂದರೆ ನಿಮಗೆ ಪವರ್ ಟ್ರಾನ್ಸ್ಫರ್ ಆಗಬೇಕಲ್ಲ. ಸೊ ಇದ್ರೆ ಸೊ ಇಲ್ಲಿಂದ ಇನ್ಪುಟ್ ನಾವೇನೇ ಟೈಪ್ ಮಾಡ್ತೀವಲ್ಲ, ಇದನ್ನು ಪಾಸ್ ಆಗ್ಲಿಕ್ಕೆ ಮಾತ್ರ ಇಲ್ಲೇನು ಮಾಡ್ತಾರೆ, ಒಂದು ಬೋರ್ಡನ್ನು ಸೆಟ್ ಮಾಡ್ತಾರೆ. ಅಂದರೆ ಒಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇದರಲ್ಲಿ 3 LED ಹಾಕಿಟ್ಟಿರ್ತಾರೆ, ಒಂದು ಕಂಟ್ರೋಲರ್ ಇರುತ್ತೆ. ಸೊ ಇದು ಬೋರ್ಡ್. ಸೊ ಈ ಬೋರ್ಡ್ ಮುಖಾಂತರ ಏನು ಮಾಡುತ್ತೆ, ನಮಗೆ USB ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡಿರ್ತೀವಲ್ಲ, ಈ ಕನೆಕ್ಟ್ ಮಾಡಿರೋದ್ರಿಂದ ಸೊ ಇದರ ಪವರನ್ನು ಎಳ್ಕೊಳ್ಳುತ್ತೆ, ಅಂದರೆ CPU ಪವರ್ ಟ್ರಾನ್ಸ್ಫರ್ ಮಾಡುತ್ತೆ ಇದಕ್ಕೆ. ಸೊ ಇಲ್ಲಿ ಕೆಪಾಸಿಟ್ರೆಲ್ಲ ಹಾಕಿರ್ತಾರೆ. ಸೊ ಇದು ಲೈಟನ್ನು ಆನ್ ಮಾಡುತ್ತೆ. ಸೊ ಲೈಟ್ ಆನ್ ಮಾಡಿದಾಗ ಈ ಬೋರ್ಡಲ್ಲಿ ಈ ಲೈನ್ಗಳಿರುತ್ತಲ್ಲ, ಸೊ ಈ ಲೈನ್ಗಳನ್ನು ಏನು ಮಾಡ್ತಾರೆ, ಇದು ನಾವು ಪ್ರೆಸ್ ಮಾಡಿದಾಗ ಇದು ಏನೇ ಪ್ರೆಸ್ ಆಗುತ್ತೆ ಅನ್ನೋದನ್ನು ಅದೇನು ಮಾಡುತ್ತೆ, ಇನ್ಪುಟ್ಟಿಗೆ ಪಾಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ನೋಡ್ತಾ ಇದ್ರಲ್ಲ, ಸೊ ಈ ಕೀಬೋರ್ಡಲ್ಲಿ ಯಾವುದೇ ಒಂದು ಎಕ್ಸ್ಟ್ರಾ ಮಷಿನ್ಗಳನ್ನು ಸೆಟ್ ಮಾಡಿಟ್ಟಿರೋದಿಲ್ಲ. ಒಂದು 3 ಲೇಯರಿನ ಒಂದು ಪೇಪರ್ ರ್ಯಾಪನ್ನು ಹಾಕಿಟ್ಟಿರ್ತಾರೆ. ಓಕೆ, ಸೊ ಒಂದು ಲೇಯರಿಗೆ ಮತ್ತು 2 ಲೇಯರಿಗೆ ಅದನ್ನು ಲೈನ್ಗಳನ್ನು, ಅಂದರೆ ಈಗ ಸಿಲಿಕಾನ್ ಲೈನ್ಗಳನ್ನು, ಈಗ ನಮಗೆ ವೈರಲ್ಲಿ ಕೇಬಲ್ ಇರುತ್ತಲ್ಲ, ಸೊ ತಾಮ್ರ ತಂತಿ ಇರುತ್ತಲ್ಲ, ಸೊ ಆ ತಂತಿಯ ಥರದ ಒಂದು ಲೇಯರ್ಸ್ಗಳನ್ನು ಸೆಟ್ ಮಾಡಿಟ್ಟಿರ್ತಾರೆ. ಓಕೆ ಫ್ರೆಂಡ್ಸ್, ಸೊ ಇದರಲ್ಲಿ ಮತ್ತೇನೂ ಇಲ್ಲ ನೋಡಿ, ಎಲ್ಲ ಕೀಸ್ ಇದೆ ಮತ್ತು ಈ ಪ್ಲಾಸ್ಟಿಕ್ ಇದನ್ನು, ಅಂದರೆ ಪ್ರೆಸ್ ಮಾಡಲಿಕ್ಕೋಸ್ಕರ ಕೀಬೋರ್ಡ್ಸಿಗೆ ಒಂದು ಪ್ಲಾಸ್ಟಿಕ್ ಕೀಸ್ಗಳನ್ನು ಅದಕ್ಕೆ ಸೆಟ್ ಮಾಡ್ತಿರ್ತಾರೆ. ಓಕೆ, ಸೊ ಫ್ರೆಂಡ್ಸ್, ಸೊ ಈ ಕೀಬೋರ್ಡಲ್ಲಿ ಏನೂ ಇಲ್ಲ ಅಲ್ವಾ. ಸೊ ಆದರೂ ಏನು ಹೇಗೆ ವರ್ಕ್ ಆಗುತ್ತೆ, ಒಂದು ಪ್ಲಾಸ್ಟಿಕ್ ರ್ಯಾಪರಲ್ಲಿರುವಂಥ ಒಂದು ಲೈನ್ ಮುಖಾಂತರ, ಅಂದರೆ ಸಿಲಿಕಾನ್ ಲೈನ್ ಮುಖಾಂತರ ಅದೇನು ಮಾಡುತ್ತೆ, ಇನ್ಪುಟ್ಗಳನ್ನು ಪಾಸ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇದು ಈ ಒಂದು ಬೋರ್ಡಿಗೆ ಕನೆಕ್ಷನ್ ಮಾಡಿಟ್ಟಿರ್ತಾರೆ. ಓಕೆ, ಹೀಗೆ ಕನೆಕ್ಷನ್ ಇರ್ತದೆ. ಹೀಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಈ ಕನೆಕ್ಟರ್ ಮುಖಾಂತರನೇ ಏನಾಗುತ್ತೆ, ಅದು ಪಾಸ್ ಮಾಡ್ತಾ ಇರುತ್ತೆ. ಓಕೆ, ಸೊ ಫ್ರೆಂಡ್ಸ್, ಕೀಬೋರ್ಡಲ್ಲಿ ಏನೇನಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋಸ್.